ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಅನೇಕ ದಿವಸಗಳ ನಂತರ ಕರ್ತನ ಸನ್ನಿಧಾನದಲ್ಲಿ ಆಲಯದಲ್ಲಿ ಮತ್ತೆ ಮುಖಾಮುಖಿಯಾಗಿ ದೇವರ ವಾಕ್ಯವನ್ನು ಸಾರದಕ್ಕೂ ಆರಾಧನೆ ಮಾಡುವುದಕ್ಕೂ ಕರ್ತನ ಕೊಟ್ಟಂತ ಮಹಾಕೃಪೆಗಾಗಿ ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಎಷ್ಟು ಸತ್ಯ ಅಲ್ಲ. ಆಕ್ಚುಲಿ ಆಗಿ ಲೋಕದಲ್ಲಿ ತಾಯಿಗಿಂತ ದೇವರಿಲ್ಲ ಅಂತ ಹೇಳ್ತಾರೆ, ತಂದೆಗಿಂತ ದೇವರಿಲ್ಲ ಅಂತ ಹೇಳ್ತಾರೆ. ತಾಯಿಯೆಲ್ಲೋ ಮಣ್ಣಿಂದ ಬೆಳಿಗ್ಗೆ ಎದ್ದು ಮಣ್ಣಿಂದ ಹುಟ್ಟಿ ಬಂದವಳಲ್ಲ, ತಂದೆ ಆದ್ರೂ ಕೂಡ ಮಣ್ಣಿಂದ ಹುಟ್ಟಿ ಬಂದವಳಲ್ಲ. ಯಾವುದೋ ಓವನ್ ಅಲ್ಲಿ ಒಂದೇ ಸರಿ ಹೊರಗಡೆ ಬಂದವಳಲ್ಲ, ಅಥವಾ ಯಾವ್ದೋ ಕಾವಲಿಯಲ್ಲಿ ಒಂದೇ ಸರಿ ಹಾಕಿದ ಕೂಡ ಹಿಟ್ಟು ಹಾಕಿದ ಕೂಡ ತಾಯಿ ತಂದೆಯವರು. ಯಾಕಂದ್ರೆ ನಾವು ಹಳೆಯ ಜೀವನದಲ್ಲಿ ಒಬ್ಬೊಬ್ಬ ಮನುಷ್ಯನು ಈ ರೀತಿಯಲ್ಲಿ ಹುಟ್ಟಿ ಬಂದದ್ದನ್ನು ನಾವು ಪುರಾಣದಲ್ಲಿ ಕೇಳಿದೆವು. ಒಬ್ಬನು ಕಿವಿಯಲ್ಲಿ ಹುಟ್ಟು ಬಂದ ಅಂತೆ, ಒಬ್ಬನು ಹೊಟ್ಟೆಯ ಹೊಕ್ಕಳಿನಲ್ಲಿ ಹುಟ್ಟು ಬಂದ, ಒಬ್ಬನು ಮೂಗಿನಲ್ಲಿ ಹುಟ್ಟು ಬಂದ, ಒಬ್ಬನು ಬಾಯಿಯಲ್ಲಿ ಹುಟ್ಟು ಬರ್ತಾನೆ, ಒಬ್ಬನು ಕೂದಲಿಂದ ಹುಟ್ಟು ಬರ್ತಾನೆ. ಈ ರೀತಿದನ್ನೆಲ್ಲ ನಾವು ಕೇಳಿಸ್ಕೊಂಡು ಬಂದಿದ್ದೇವೆ. ಇದೆಲ್ಲವೂ ಕೂಡ ಕಾಲ್ಪನಿಕವಾದ ಕಥೆಗಳು. ಇದೆಲ್ಲ ಎ ಜನರೇಷನ್ ಹೇಳಿದ್ರೆ ಎನ್ನ ಆಲ್ರೆಡಿ ಬಹಳ ಪುರಾಣದಲ್ಲಿ ತುಂಬಾ ಜನ ಕುತ್ಕೊಂಡು ಎನ್ನ ತಮ್ಮ ಪುಸ್ತಕಗಳಲ್ಲಿ ತುಂಬಿಟ್ಟಿದ್ದಾರೆ. ಅದನ್ನ ಓದಿ 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 ನಾವು ಕಲ್ತ್ಕೊಂಡು ಬಂದ್ವಿ. ಆದ್ರೆ ಸತ್ಯ ಅನ್ನೋದು ಇವತ್ತಿನ ದಿವಸ ನಮ್ಮ ಕಣ್ಣುಗಳನ್ನು ತೆರೆದಿದೆ. ತಾಯಿಯನ್ನು ಉಂಟು ಮಾಡಿದ ದೇವರಿಗೆ ಸ್ತೋತ್ರ ಎಂದು ಹೇಳುವುದಕ್ಕೆ ಕಲಿಸಿಕೊಟ್ಟದೆ ನಮ್ಮ ಸತ್ಯವೇದ ಆಗಿದೆ. ಹಲ್ಲೆಲೂಯಾ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಕರ್ತನ ಸನ್ನಿಧಾನದಲ್ಲಿ ಈ ದಿವಸ ನಾವು ಒಂದು ವಿಚಾರದ ಬಗ್ಗೆ ಜ್ಞಾನ ಮಾಡ್ತಾ ಇದ್ದೇವೆ. ಬಹಳ ಒಂದು ಕ್ರಿಟಿಕಲ್ ಆಗಿ ಝೂಮ್ ಅಲ್ಲಿ ಕುಳಿತುಕೊಂಡು ಇದನ್ನ ಕಲಿಸೋದಕ್ಕೆ ನನಗೂ ಕಷ್ಟಕರ, ಅದನ್ನ ನಿಮ್ಗೆ ಅರ್ಥ ಮಾಡಿಕೊಳ್ಳುವುದಕ್ಕೆ ನಿಮಗೂ ಕಷ್ಟಕರವಾಗಿದೆ. ಆದ್ರೆ ಈಗ ನೇರವಾಗಿ ನಾವು ಆ ವಾಕ್ಯವನ್ನು ಓದಿಕೊಳ್ಳ ಪ್ರಕಟಣೆ ಪುಸ್ತಕ 2ನೇ ಅಧ್ಯಾಯ 14ನೇ ವಚನ. ಪ್ರಕಟಣೆ ಪುಸ್ತಕ 2ನೇ ಅಧ್ಯಾಯ 14ನೇ ವಚನ ಬಹಳ ಪ್ರಾಮುಖ್ಯವಾದ ವಿಚಾರ. ನಮಗೆ ಯಾವ ರೀತಿಯಲ್ಲಿ ಸೈತಾನ ನಮ್ಮ ಮನಸ್ಸಿನೊಳಗೆ ನುಗ್ತಾನೆ, ಯಾವ ರೀತಿಯಲ್ಲಿ ಕಾರ್ಯ ಮಾಡ್ತಾನೆ, ಯಾವ ರೀತಿಯಲ್ಲಿ ನಾವು ಆ ಸೈತಾನನ ಹಳ್ಳದಲ್ಲಿ ಬಿದ್ದಿರ್ತೇವೆ ಅನ್ನೋದನ್ನು ಗೊತ್ತಾಗದೇ ಇರುವಂತ ಸೈತಾನನು ನಮ್ಮ ಒಳಗಡೆ ಪ್ರವೇಶಿಸಿ ಕಾರ್ಯ ಮಾಡುವಂತ ಒಂದು ತಂತ್ರಗಾರಿಕೆಯನ್ನ ಕರ್ತನ ನಮ್ಮ ಮುಂದೆ ತರ್ತಾ ಇದ್ದಾನೆ. ಅದನ್ನು ಅರಿತುಕೊಂಡವರಾಗ ಅರಿಯದಾರಲ್ಲವಲ್ಲ ಅನ್ಕೊಂಡು ಪೌಲನೇ ಹೇಳ್ತಾನೆ. ಇವತ್ತಿನ ದಿವಸ ಹೌದು, ನಾವು ಅರಿಯದಾರಲ್ಲ. ಯಾಕಂದ್ರೆ ಅಲ್ಲವಲ್ಲ, ಯಾಕೆಂದ್ರೆ ದೇವರು ನಮಗೆ ತಿಳಿಸಿಕೊಡ್ತಾ ಇದ್ದಾನೆ. ಆದರೂ ಕೆಲವು ವಿಷಯಗಳಲ್ಲಿ ನಿನ್ನ ಮೇಲೆ ತಪ್ಪು ಹೊರಿಸಬೇಕಾಗಿದೆ. ಪೆರ್ಗಮ ಸಭೆಗೆ ಎಲ್ಲ ನಂಬಿಕೆ ವಿಚಾರದಲ್ಲಿ ಪರವಾಗಿಲ್ಲ, ನೀನು ಒಳ್ಳೆ ನಂಬಿಕೆಯನ್ನು ಹೊಂದಿದ್ದಿ. ಆದ್ರೆ ಒಂದು ವಿಚಾರದಲ್ಲಿ ನಿನ್ನ ಮೇಲೆ, ಕೆಲವು ವಿಚಾರಗಳಲ್ಲಿ ನಿನ್ನ ಮೇಲೆ ತಪ್ಪು ಹೊರಿಸಬೇಕಾದ್ರೆ ಏನೆಂದು ನೋಡುವಾಗ, ವಿಗ್ರಹಕ್ಕೆ ನೈವೇದ್ಯ ಮಾಡಿದ ಪದಾರ್ಥಗಳನ್ನ ತಿನ್ನುವುದರಲ್ಲಿಯೂ ಜಾರತ್ವ ಮಾಡುವುದರಲ್ಲಿಯೂ ಇಸ್ರೇಲರು ಮುಗ್ಗರಿಸಿ ಬೀಳಬೇಕೆಂದು ಬಿಳಾಮನ ಬಾಲಕನಿಗೆ ಹೇಳಿದ ದುರ್ಬೋಧನೆಯನ್ನು ಅವಲಂಬಿಸುವವರು ನಿನ್ನಲ್ಲಿದ್ದಾರೆ. ಅಲ್ಲಿ ಒಂದೇನು ಗೊತ್ತಾಗ್ತಿದೆ, ಈ ಬಿಳಾಮನ ಬೋಧನೆ ಒಂದು ಅವನು ಏನ್ ಮಾಡಕ್ ಹೇಳ್ತಾ ಇದ್ದಾನೆ, ವಿಗ್ರಹಕ್ಕೆ ನೈವೇದ್ಯ ಮಾಡಿದ ತಿನ್ನೋದಕ್ಕೆ ಹೇಳ್ತಾರೆ. ಮೊದಲಾಗಿ ವಿಗ್ರಹಕ್ಕೆ ಅಡ್ಡ ಬೀಳಬೇಕು, ಅಡ್ಡ ಬಿದ್ದ ನಂತರನೇ ನೈವೇದ್ಯ ತಿನ್ನೋದು, ನೈವೇದ್ಯವನ್ನು ತಿನ್ನಬೇಕು. ಆನಂತರ ಎರಡನೇದಾಗಿ ನೋಡುವಾಗ ಜಾರತ್ವವನ್ನು ಮಾಡಬೇಕು, ವ್ಯಭಿಚಾರವನ್ನು ಮಾಡುವುದಕ್ಕೆ ಬೇಕು. ಯಾಕೆಂದ್ರೆ ನೋಡ್ರಿ, ಸೈತಾನನಿಗೆ ನಮ್ಮ ಮೇಲೆ ಅಧಿಕಾರ ಇಲ್ಲ, ಯಾವುದೇ ಕಾರಣಕ್ಕೂ ನಮ್ಮ ಮೇಲೆ ಅಧಿಕಾರ ಇಲ್ಲ. ಯಾವಾಗ ನಮ್ಮಲ್ಲಿ ಪಾಪದ ಬಾಗಿಲು ಓಪನ್ ಆಗುತ್ತೋ ನಾವೇ ಅವನಿಗೆ ಬೀಗದ ಕೈ ತಗೊಳಪ್ಪ, ಯಾವಾಗ ಬೇಕಾದ್ರೂ ಮನೆಗೆ ಬಾ, ಏನ್ ಬೇಕಾದ್ರೂ ಮಾಡ್ಕೊ, ಎಷ್ಟೊತ್ತು ಬೇಕಾದ್ರೂ ಕುತ್ಕೋ, ಯಾವಾಗ ಬೇಕಾದ್ರೂ ಹೋಗು ಅನ್ನುವ ರೀತಿಯಲ್ಲಿ ನಾವು ಅಧಿಕಾರ ಬಂದ್ಬಿಡ್ತೇವೆ. ಅಧಿಕಾರ ಕೊಡೋದಕ್ಕೆ ಈ ವಿಚಾರಗಳಿಗೆ ದುರ್ಬೋಧನೆಯನ್ನ ಮಾಡಿ ಜನರ ಮನಸ್ಸನ್ನ ದೇವರ ಕಡೆಯಿಂದ ಈ ವಿಚಾರಗಳಿಗೆ ಯಾರು ತಿರುಗಿಸಿದ, ಬಿಳಾಮನ್ ತಿರುಗಿಸಿದ. ಮತ್ತು ಇದರ ಒಳಗಡೆ ಒಂದು ವಿಚಾರ ಇತ್ತು, ಏನಿತ್ತು, ದ್ರವ್ಯಾಶೆ ಇತ್ತು, ಹಣದ ಆಶೆಯಲ್ಲಿ ಇತ್ತು. ಯಾಕೆ ಇದನ್ನೆಲ್ಲ ಈ ದುರ್ಬೋಧನೆಯನ್ನ ಮಾಡಿದ? ಹಣಕ್ಕೋಸ್ಕರ. ಇವತ್ತಿನ ದಿವಸ ಕೂಡ ಕಡೆ ಕಾಲದಲ್ಲಿ ಅನೇಕ ಜನರು ದುರ್ಬೋಧನೆಗಳನ್ನ ಮಾಡ್ತಾ ಇದ್ದಾರೆ. ಕೆಲವು ದುರ್ಬೋಧನೆಯಿಂದ ನಮ್ಗೆ ಗೊತ್ತಾಗ್ತಾ ಇಲ್ಲ. ಅದನ್ನೇ ಅವರು ಗಂಟಾಘೋಷ ಕೆಲವು ವಾಕ್ಯಗಳನ್ನ ತಿರುಚಿ, ವಾಕ್ಯಗಳನ್ನ ಅರ್ಧಬರ್ಧ ಓದಿ, ವಾಕ್ಯಗಳ ವ್ಯಾಖ್ಯಾನವನ್ನ ಬದಲಾಯಿಸಿ ಇದು ಈ ರೀತಿಯೇ ಇರೋದು ಅಂತ ಅನ್ಕೊಂಡು ದುರ್ಬೋಧನೆ ಮಾಡುವಂತ ವ್ಯಕ್ತಿಗಳಿದ್ದಾರೆ. ಯಾತಕ್ಕೋಸ್ಕರ ಮಾಡ್ತಾ ಇದ್ದಾರೆ? ಹಣಕ್ಕೋಸ್ಕರ ಮಾಡ್ತಾರೆ. ಹಣಕ್ಕೋಸ್ಕರ, ತಮ್ಮ ಹೊಟ್ಟೆಗೋಸ್ಕರ ಮಾಡ್ತಿರುವಂತ ಅನೇಕ ಸೇವಕರುಗಳು ನಮ್ಮ ಕಣ್ಣ ಮುಂದೆ ಇದ್ದಾರೆ. ಕಿವಿಯಿಂದ ಕೇಳಿಸ್ಕೊತೀವಿ, ಯೂಟ್ಯೂಬ್ ಅಲ್ಲಿ ಕೇಳಿಸ್ತೀವಿ, ಫೇಸ್ಬುಕ್ ಕೇಳಿಸ್ತೀವಿ, ಇನ್ಸ್ಟಾಗ್ರಾಮ್ಗಳಲ್ಲಿ ಕೇಳಿಸ್ತೀವಿ. ಬಹಳ ಎಚ್ಚರದಿಂದ ನಮ್ಮ ಆತ್ಮವನ್ನ ಕಾಯ್ದುಕೊಳ್ಳಬೇಕಾಗಿದೆ. ಹಲ್ಲೆಲೂಯಾ. ಈ 3 ವಿಚಾರಗಳಲ್ಲಿ ತಪ್ಪಿ ಹೋದ್ರೆ ನಿಕೋಲಾಯತರ ಬೋಧನೆ ಏನಿದೆ, ಅವನು ವಿಗ್ರಹ ಆರಾಧನೆಯನ್ನ ಮಾಡಬಹುದು, ಅಂದ್ರೆ ಸಭೆಗಳಲ್ಲಿ ವಿಗ್ರಹ ಆರಾಧನೆ ಮಾಡಬಹುದು ಅಂತ ಅನ್ಕೊಂಡು ಬೆಂಬಲಕ್ಕೆ ನಿಂತವನು. ಮತ್ತು ಅದೇ ರೀತಿಯಲ್ಲಿ ಲೋಕದ ಆಚಾರ ವಿಚಾರಗಳನ್ನು ಎಲ್ಲಿ ತರಬೇಕು?
ಸಭೆ ಒಳಗಡೆ ತರಬೇಕು ಅನ್ನುವಂತ ಒಂದು ಬೋಧನೆಯನ್ನ ಮಾಡಿದ ಅವನು ಯಾನಾಗಿದ್ದಾನೆ? ನಿಕೋಲಾಯಿತರ ಆಗಿದ್ದಾನೆ. ಈ ಒಂದೆಲ್ಲ ಬೋಧನೆಗಳು ನಮ್ಮ ಒಳಗಡೆ ಬರಕೂಡದು. ಈ ಒಂದು ಬೋಧನೆಗಳು ಯಾವ ರೀತಿಯಲ್ಲಿ ನಮ್ಮ ಒಳಗಡೆ ಬರುತ್ತೆ, ಯಾವ ರೀತಿಯಲ್ಲಿ ನಮ್ಮ ಒಳಗಡೆ ನುಗ್ಗುತ್ತೆ, ಯಾವ ರೀತಿಯಲ್ಲಿ ಕಾರ್ಯ ಮಾಡುತ್ತೆ, ಯಾವ ರೀತಿಯಲ್ಲಿ ನಮ್ಮನ್ನ ತಪ್ಪುದಾರಿಕೆ ಎಳೆಯುತ್ತೆ ಅನ್ನೋದನ್ನ ಬಹಳ ಎಚ್ಚರದಿಂದ ಇರೋದಕ್ಕೋಸ್ಕರವಾಗಿ ನಾವು ಯಾರ ಇನ್ಸಿಡೆಂಟ್ ಅಲ್ಲಿ ನಾವು ಕಲಿತಾ ಇದ್ದೇವೆ? ಯಾಕೋಬನು ಮತ್ತು ಈಸಾಕನ ಮಧ್ಯದಲ್ಲಿ ಯಾಕೋಬನು ಯಾವ ರೀತಿಯಲ್ಲಿ ತಂತ್ರಗಾರಿಕೆಯಿಂದ ಬರ್ತಾ ಇದ್ದಾರೆ. ಯಾಕೋಬನು ಮತ್ತು ಈ ರೆಬೆಕ್ಕಳು ಒಟ್ಟಿಗೆ ಸೇರಿ ಏನು ಕೆಲಸಗಳನ್ನ ಮಾಡ್ತಾ ಇದ್ದಾರೆ. ನಾನು ಅದನ್ನ ವಾಕ್ಯವನ್ನ ಮೊದಲನೇ ಒಂದು ಭಾಗವನ್ನು ಓದಿ ಮುಂದಿನ ಭಾಗಕ್ಕೆ ಹೋಗೋಣ. ಆದಿಕಾಂಡ 27ನೇ 21ನೇ ವಚನದಲ್ಲಿ ಈ ರೀತಿಯಲ್ಲಿ ಹೇಳ್ತಾ ಇದ್ದಾರೆ, ಇವನಿಗೆ ಗೊತ್ತಾಯ್ತು ನನ್ನ ಅಪ್ಪ ಹೋಗಿ ಏಸಾವನಿಗೆ ಆಶೀರ್ವಾದ ಮಾಡ್ತಾನೆ ಅನ್ಕೊಂಡು ಯಾಕೋಬನಿಗೆ ಗೊತ್ತಾಯ್ತು. ರೆಬೆಕ್ಕಳಿಗೆ ಗೊತ್ತಾಗುತ್ತೆ, ಇವನ್ ಮೊದಲನೇ ಮಗನಿಗೆ ಆಶೀರ್ವಾದ ಮಾಡ್ತಾನೆ, ಆದ್ರೆ ದೇವರು ನನ್ಗೆ ಕೊಟ್ಟಿರೋದು ವಾಗ್ದಾನ, ಮೊದಲನೇ ಮಗ ಹೋಗಿ ಕಿರಿಯ ಮಗನಿಗೆ ಸೇವೆ ಮಾಡ್ತಾನೆ ಅನ್ಕೊಂಡು. ಯಾರು ಕೊಟ್ಟಿದ್ದು ವಾಗ್ದಾನ? ಕೊಡಿ ದೇವರು ಕೊಟ್ಟಿದ್ದು. ದೇವರು ಕೊಟ್ಟಿದ್ದನ್ನ ದೇವರು ನೆರವೇರಿಸಲು ಶಕ್ತನಾಗಿದ್ದಾನೆ. ಆದ್ರೆ ಯಾರು ನೆರವೇರಿಸದಕ್ಕೆ ಹೋಗ್ತಾ ಇದ್ದಾರೆ? ರೆಬೆಕ್ಕಳು ನೆರವೇರಿಸಿ ತನ್ನ ಮಗನ ಜೀವಿತದಲ್ಲಿ ನೆರವೇರಿಸೋದಕ್ಕೆ ರೆಬೆಕ್ಕಳು ಹೋಗ್ತಾ ಇದ್ದಾಳೆ. ಆಕೆ ಮಾಡ್ತಿರೋ ಪ್ರಯತ್ನ ಒಳ್ಳೆಯದೇ, ಆದ್ರೆ ಹಿಡಿದಿರೋ ದಾರಿ ಅದು ಬಹಳ ತಪ್ಪಾಗಿದೆ. ಅದಕ್ಕೋಸ್ಕರವಾಗಿ ಏನ್ ಮಾಡ್ತಾ ಇದ್ದಾನೆ, ಈಗ ಎಲ್ಲ ರೆಡಿ ಮಾಡಿ ಈಸಾಕನು ಅವನಿಗೆ ಕಂದ ನನ್ನ ಬಳಿಗೆ ಬಾ ನೀನು ಅದಕ್ಕಿಂತ ಮುಂಚಿನ ವಾಕ್ಯಗಳನ್ನು ನೋಡುವಾಗ ಅವನು ತಂದೆಯ ಬಳಿಗೆ ಹೋಗಿ ಅಪ್ಪ ಎಂದು ಹೇಳಲು ತಂದೆಯು ಏನು ಮಗನೇ ನೀನು ಯಾರು ಎಂದು ಹೇಳಿ ಕೇಳಿದನು. ಗಮನಿಸಬೇಕು, ಅವನ ಕೇಳಿದ ಪ್ರಶ್ನೆ ನೀನು ಯಾರು ಎಂದು ಕೇಳ್ತಾನೆ. ಹಲ್ಲೆಲೂಯಾ. ಇವತ್ತಿನ ದಿವಸ ಯಾವ್ದಾದ್ರು ಸೇವಕರು ಬಂದದ್ದು ನಮಗೆ ವಾಕ್ಯಗಳನ್ನ, ನಮಗೆ ಪ್ರವಾದನೆಗಳನ್ನ, ನಮಗೆ ವಾಕ್ಯಗಳನ್ನ ಹೇಳುವಂತ ಸಂದರ್ಭದಲ್ಲಿ ಮೊದಲನೇದಾದ ಅವರು ಯಾರು ಅಂತ ನಾವು ತಿಳ್ಕೋಬೇಕು. ಯಾವ ಬೋಧನೆ ಅವರಲ್ಲಿ ಹಿಂದೆ ಇದೆ ಅಂತ ತಿಳ್ಕೋಬೇಕು. ಹಿಂದೆ ಇದೆ ಅವ್ರು ಯಾವ ಒಂದು ಬೋಧನೆಯಿಂದ ಬರ್ತಿದ್ದಾರೆ ಅಂತ ತಿಳ್ಕೊಳ್ಳದೆ ಹೋದರೆ, ತಿಳ್ಕೊಳ್ಳೋದಕ್ಕೆ ನಮಗೆ ಗೊತ್ತಿಲ್ಲ ಅನ್ನೋದಾದ್ರೆ ನಮಗೆ, ಯಾಕಂದ್ರೆ ನಮಗೆ ಕೆಲವರು ಲಾಸ್ಟ್ ಒಂದು 1 ಮಂತ್ ಮುಂಚೆ ಒಂದು ಫೋನ್ ಕಾಲ್ ಬಂದಿತ್ತು. ಅವರು ಫೋನ್ ಮಾಡುವಾಗ ನೀವು ಯಾರು ಅಂತ ಅನ್ಕೊಂಡು ಕೇಳಿದ್ರು. ಅವರಿಗೆ ನಾನು ಚರ್ಚ್ ಸಭೆ ನಡೆಸೋರು ಅಂತ ಗೊತ್ತಿಲ್ಲ, ಅಷ್ಟು ಅಂತ ಗೊತ್ತಿಲ್ಲ, ವಿಶ್ವಾಸಿ ಅಂತ ಯಾರು ಅನ್ಕೊಂಡು. ಅದಕ್ಕೆ ನಾನು ನಿಮ್ಮ ಹತ್ರ ಮಾತಾಡಬೇಕು, ನಿಮ್ಮ ಹತ್ರ ಪ್ರಾರ್ಥನೆ ಮಾಡಿಸ್ಕೋಬೇಕು ಅಥವಾ ಪ್ರಾರ್ಥನೆ ಮಾಡಬೇಕು, ಮಾತಾಡಿ ನಿಮ್ಮತ್ತು ವಾಕ್ಯಗಳನ್ನ ಮಾತಾಡಬೇಕು ಅಂತ ಅನ್ಕೊಂಡು ಹೇಳಿದ್ರು. ಆಯ್ತು, ವಾಕ್ಯಗಳನ್ನ ಮಾತಾಡಿದ್ವಿ. ನೀವು ಯಾವ ಸಭೆ ಸೇರಿದವರು ಅಂತ ಕೇಳಿದೆ ಡೈರೆಕ್ಟ್. ಇಂಥ ಸಭೆ ಅಂತ ಅನ್ಕೊಂಡು ಹೆಸರು ಹೇಳಿದ್ರು. ಆ ಸಭೆ ಪೆಂಟೆಕಾಸ್ಟಲ್ ಪಂಚಶತಮ ದಿನದ ಒಂದು ಬೋಧನೆಯನ್ನು ಹೊಂದಿರುವಂತ ಸಭೆನ ಅಂತ ನಾನು ಕೇಳಿದೆ. ಅದಕ್ಕೆ ಪಂಚಶತಮ ಅಲ್ಲದ ಬ್ರದರ್, ಅದು ವಾಕ್ಯದ ಮೇಲೆ ನಿಂತಿರೋದು. ಏನು ಕರೆಕ್ಟ್ ಆಗಿ ಹೇಳ್ತಾ ಇಲ್ಲ. ವಾಕ್ಯದ ಮೇಲೆ ವಾಕ್ಯವನ್ನ ಬೋಧಿಸ್ತೇವೆ ನಾವು, ವಾಕ್ಯವನ್ನ ಬೋಧಿಸ್ತೇವೆ. ಇನ್ನು ಪಂಚಶತಮದ ಅನುಭವ ಇಲ್ಲದ ಸಭೆ ಅದು ಎಂದಿಗೂ ಕೂಡ ಸತ್ಯ ಸಭೆ ಆಗೋದಕ್ಕೆ ಸಾಧ್ಯ ಇಲ್ಲ. ಹಲ್ಲೆಲೂಯಾ. ಯಾಕಂದ್ರೆ ಪಂಚಶತಮದ ಅನುಭವವನ್ನು ಹೇಳುವಂತ ಸಭೆ ಏನನ್ನ ಎತ್ತಿ ಹಿಡುತ್ತದೆ? ಈಗ ಪರಿಶುದ್ಧಾತ್ಮನ ಕಾರ್ಯವನ್ನ ಎತ್ತಿ ಹಿಡುತ್ತದೆ. ಹಲ್ಲೆಲೂಯಾ. ಪರಿಶುದ್ಧಾತ್ಮನ ಅದ್ಭುತ ಕಾರ್ಯಗಳು ಯಾವ ಸಭೆಯಲ್ಲಿ ನಡೀತದೋ ಆ ಒಂದು ಹೇಳ್ತಾ ಇದೆ. ಬೇರೆ ಬೇರೆ ಸಭೆಗಳು ದೇವರು ಏನ್ ಮಾಡ್ತಾರೆ ಗೊತ್ತಾ? ಆ ಸಭೆ ಅಣಜಿನ ಬೆಳೀಲಿ, ಗೋಧಿನ ಬೆಳೀಲಿ, ಈಗ ಯಾವುದೇ ಕಾರಣಕ್ಕೂ ತೆಗಿಯಕ್ ಹೋಗ್ಬೇಡ್ರಿ. ಎರಡೂ ಒಟ್ಟಿಗೆ ಬೆಳೀಲಿ. ಮುಂದೊಂದು ದಿವಸ ನಾನು ಅದನ್ನ ನೋಡ್ಕೊತೀನಿ. ಆ ಸಮಯದಲ್ಲಿ ನ್ಯಾಯ ತೀರ್ಪಿನ ದಿನದಲ್ಲಿ ನಾನು ನೋಡ್ಕೊತೀನಿ ಅನ್ನೋದನ್ನ ಕರ್ತನ ಹೇಳ್ತಾನೆ. ಅದಕ್ಕೋಸ್ಕರವಾಗಿ ನಾವು ಅವ್ರ ಕೀಳು ಅವ್ರ ಮೇಲು ಅಂತ ಅನ್ಕೊಂಡಿಲ್ಲ, ಆದ್ರೆ ಸತ್ಯವನ್ನ ಎತ್ತಿ ಹಿಡಿಯುವಂತದೇ ಪ್ರಾಮುಖ್ಯ ಆಗಿದೆ. ಹಲ್ಲೆಲೂಯಾ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರ. ಆದ್ರೆ ನಮ್ಮ ಆತ್ಮವನ್ನು ನಾವು ಕಾಯ್ಕೊಳ್ಬೇಕು. ಯಾವುದೇ ಕಾರಣಕ್ಕೂ ದುರ್ಬೋಧನೆಗೆ ನಾವು ಒಳಗಡೆ ಆಗಬಾರದು. ಈ ವಾಕ್ಯ ಇದೆ. ಯಾಕೋಬನು ಅವನಿಗೆ ನಾನು ನಿನ್ನ ಹಿರಿಯ ಮಗನಾದ ಏಸಾವನು ನಿನ್ನ ಅಪ್ಪಣೆಯಂತೆ ಮಾಡಿಕೊಂಡು ಬಂದಿದ್ದೇನೆ, ಎದ್ದು ಕೂತುಕೊಂಡು ತಾನು ತಂದಿರುವ ಬೇಟೆ ಮಾಂಸವನ್ನು ಊಟ ಮಾಡಿ ನನ್ನನ್ನು ಆಶೀರ್ವದಿಸು ಎಂದು ಹೇಳಲು ಈಸಾಕನು ಏನ್ ಹೇಳ್ತಾ ಇದ್ದಾನೆ? ಅವನಿಗೆ ಅಪ್ಪ ಎಂದು ಕೂಗು ಮರ್ತೋಗಿದೆ. ಅಪ್ಪ ನಾನು ಏಸಾವ ಅಂತ ಅನ್ಕೊಂಡು ಹೇಳ್ಬೋದಿತ್ತು. ಏನು ಈಗ ನೀವು ನಮ್ಮ ತಂದೆ ತಾಯಿಯ ಮುಂದೆ ಹೋಗಿ ಅಪ್ಪ ನಾನಪ್ಪ ನಿತಿನ್ ಅಂತ ಅನ್ಕೊಂಡು ಹೇಳ್ತೀನಿ. ಇದು ಅಪ್ಪ ನಿಮ್ಮ ದೊಡ್ಡ ಮಗನಾದ ನಿತಿನ್ ನಾನೇ ಅಂತ ಅನ್ಕೊಂಡು ಯಾರತ್ರ ಹೇಳ್ತಾರ? ಅಡ್ರೆಸ್ ಹೇಳ್ತಾರ? ಎಲ್ ಮನೆ ಇದೆ, ಎಲ್ ನಾನು ನೋಡ್ಕೊಡೋದು, ಈ ರೀತಿಯ ಬೈಕ್ ಅನ್ನ ಇಟ್ಕೊಂಡಿದ್ದೀನಿ, ಈ ರೀತಿಯ ಕಾರ್ ಇಟ್ಕೊಂಡಿದ್ದೀನಿ, ಇಷ್ಟು ದೊಡ್ಡ ಸೈಟ್ ನಮಗೆ ನೀವು ಕೊಡ್ಸಿದ್ದೀರ, ಅದ್ರಲ್ಲಿ ನಾನು ಜೀವನ ಮಾಡ್ತೀನಿ ಅಂತ ಅನ್ಕೊಂಡು ಹೇಳಲ್ಲ. ಇಲ್ಲಿ ಹೇಳುವಂತ ಬರದಲ್ಲಿ, ಆಶೀರ್ವಾದವನ್ನು ಪಡ್ಕೊಳ್ಳೋ ಬರದಲ್ಲಿ ಏನೋ ಒಂದು ತಂತ್ರಗಾರಿಕೆ ಪ್ಲಾನಿಂಗ್ ಅನ್ನ ಮಾಡಿದಾರಲ್ಲ, ಬಾಯಲ್ಲಿ ಏನ್ ಬರ್ತಾ ಇದೆ? ಬಹಳ ಒಂದು ರೆಸ್ಪೆಕ್ಟ್ ಬರ್ತಾ ಇದೆ, ಬಹಳ ಒಂದು ಅದಕ್ಕೆ ಬಹಳ ಒಂದು ಏನು ಅದಕ್ಕೆ ಪ್ಯಾಕೆಟ್ಗಳು ಏನೋ ಈ ನಾವು
ಮದುವೆಗೆ ಅಥವಾ ಬರ್ತ್ಡೇಗೆ ಏನ್ ಮಾಡ್ತೀವಿ, ಗಿಫ್ಟ್ ಅನ್ನ ಕೊಡುವಾಗ ಅದಕ್ಕೆ ರ್ಯಾಪ್ ಮಾಡ್ತೀವಿ. ಒಳಗಡೆ ಎಂತ ಇದ್ರೂ ಪರವಾಗಿಲ್ಲ, ರ್ಯಾಪ್ ಮಾತ್ರ ಬಹಳ ಚೆನ್ನಾಗಿರುತ್ತೆ ಅನ್ನೋ ರೀತಿಯಲ್ಲಿ ಮೊದಲು ನಾವು ಯವನಸ್ಥರಾಗಿ ಈ ಮದುವೆ, ನಾವು ಫ್ರೆಂಡ್ಸ್ ಮದುವೆ ಇರುತ್ತಲ್ಲ, ಮದುವೆಗೆ ಹೋಗೋ ಟೈಮಲ್ಲಿ ನಾವು ಒಳಗಡೆ ಒಳ್ಳೇದನ್ನ ಹಾಕ್ತಾ ಇರ್ಲಿಲ್ಲ. ಏನ್ ಮಾಡ್ತೀವಿ, ಪೇಪರ್ ಸುತ್ತಿ 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 ಆದ ನಂತರ ರ್ಯಾಪ್ ಮಾಡಿ ಕೊಡ್ತಾ ಇದ್ದ. ಅವನಿಗೆ ಏನು ದೊಡ್ಡದೊಂದು ಗಿಫ್ಟ್ ತಂದು ಕೊಟ್ಟಿದ್ದಾರೆ ನನ್ನ ಫ್ರೆಂಡ್ಸ್ ಅಂತ ಅನ್ಕೊಂಡು ಅವನು ತಗೊಳ್ಳೋದಾದ್ರೆ ಅದ್ರೊಳಗಡೆ ಏನಿತ್ತು. ಅದೇ ರೀತಿಯಲ್ಲಿ ಯಾಕೊಬ್ಬನು ಏನ್ ಮಾಡ್ತಾ ಇದ್ದಾನೆ, ತನ್ನ ವಿಚಾರವನ್ನು, ತನ್ನ ಮಾತನ್ನ, ತನ್ನ ನಯವಾದ ನುಡಿಗಳಿಂದ ರ್ಯಾಪ್ ಮಾಡ್ತಾ ಇದ್ದಾನೆ. ರ್ಯಾಪ್ ಮಾಡಿ ಏನ್ ಮಾಡ್ತಾ ಇದ್ದಾನೆ, ಆತನು ತಂದೆ ಮುಂದೆ ಹೋಗ್ತಾ ಇದ್ದಾನೆ. ನಾವು ನಯವಾದ ಮಾತುಗಳನ್ನ ಬೇಗ ನಂಬ್ತೀವಲ್ಲ, ಸಿಟ್ಟಾದ ಮಾತುಗಳನ್ನ ಬೇಗ ವಿರೋಧಿಸ್ತೀವಿ. ಆದ್ರೆ ಮಾತು ನಯವಾಗ್ಲಿ, ಮಾತು ಸಿಟ್ಟಾಗಲಿ, ಅದರಲ್ಲಿ ಅರ್ಥ ಇರೋದಾದ್ರೆ, ಅದರಲ್ಲಿ ತಿರುಳು ಇರೋದಾದ್ರೆ ನಾವು ಎರಡನ್ನು ನಂಬಬೇಕು. ಹಲ್ಲೆಲೂಯಾ, ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಿ. ಹೆಚ್ಚಾಗಿ ನೋಡುವಾಗ ನಮಗೆ ಸಿಟ್ಟಾಗಿ ಬರುವಂತ ಮಾತನ್ನ ನಾವು ವಿರೋಧಿಸ್ತೇವೆ. ಕೆಲವು ಬಾರಿ ಅನ್ಯಾಯದಿಂದ ಇರ್ಬೋದು, ಅದು ನ್ಯಾಯದಿಂದ ಇರ್ಬೋದು. ಆದ್ರೆ ಎಲ್ಲವೂ ಕೂಡ ನಮ್ಮ ಸರಿಪಡಿಸಲಿಕ್ಕೆ ರಿಸೀವ್ ಮಾಡುವಾಗ ನಾವು ಮೇಲಕ್ಕೆ ಹೋಗ್ತೇವೆ. ಹಲ್ಲೆಲೂಯಾ, ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರ. ನಾವು ಅದನ್ನ ವಿರೋಧ ಮಾಡುವಾಗ ನಾವು ಅದೇ ಸ್ಥಾನದಲ್ಲಿ ಮೇಲಕ್ಕೆ ಹೋಗುವವರಾಗಿರ್ತೇವೆ. ಯಾಕಂದ್ರೆ ದೇವರು ಅನೇಕ ಬಾರಿ ನಮ್ಮ ಮೇಲೆ ಇರುವಂತ ಸಿಟ್ಟಾದ ಮನುಷ್ಯರಿರ್ಬೋದು, ಸ್ಟ್ರಿಕ್ಟ್ ಆಗಿರುವಂತ ಮನುಷ್ಯರನ್ನ ಇಟ್ಟೋದು ನಮಗೆ ಒಳ್ಳೆಯದೇ ಆಗಿದೆ. ಹಲ್ಲೆಲೂಯಾ, ನಮ್ಮ ಜೀವನಕ್ಕೆ ಒಳ್ಳೆಯದೇ ಆಗಿದೆ. ಯಾಕಂದ್ರೆ ಅವರಿಂದ ನಾವು ತಿದ್ದುಪಾಟಿಗೆ ಒಳಪಡಿಸ್ತಾ ಇರ್ತೇವೆ, ನಾವು ರೂಪಿಸಲ್ಪಡ್ತಾ ಇರ್ತೇವೆ. ನಾವು ತಪ್ಪು ಮಾರ್ಗದಿಂದ ನೋಡ್ರಿ, ಕೆಲವು ಸರಿ ನಯವಾದ ಮಾತುಗಳಿಗೆ ಕೆಲವು ಸರಿ ಬೆಲೆ ಇರುವುದಿಲ್ಲ. ಆದ್ರೆ ಸ್ಟ್ರಿಕ್ಟ್ ಆಗಿ ಹೇಳಿ ಈಗಲೂ ಕೂಡ ನೆನಪಿರುತ್ತೆ. ಆ ಜಾಗಕ್ಕೆ ಹೋಗಲ್ಲ, ಆ ಸ್ಥಳದಲ್ಲಿ ಆ ವ್ಯಕ್ತಿ ಹತ್ರ ಮಾತಾಡಲ್ಲ, ಆ ವಿಚಾರಕ್ಕೆ ನಾವು ಕೈ ಹಾಕಲ್ಲ, ಯಾವ ಕಾರ್ಯವನ್ನು ಕೂಡ ಮಾಡಲ್ಲ. ಯಾಕಂದ್ರೆ ಆ ಘಟನೆ ನಮ್ಗೆ ಅಷ್ಟು ನೆನಪಿರುತ್ತೆ, ಅಷ್ಟು ಸ್ಟ್ರಿಕ್ಟ್ ಆಗಿ ಆ ವ್ಯಕ್ತಿ ನಮ್ಗೆ ಹೇಳಿರ್ತಾರೆ. ಹಲ್ಲೆಲೂಯಾ. ಇಲ್ಲಿ ನೋಡ್ರಿ, ಬಹಳ ನಯವಾಗಿ ನಾಜುಕಾಗಿ ಹೇಳ್ತದೆ. ಆದ್ರೆ ಈ ಸಮಯದಲ್ಲಿ ನನಗೆ ನೆರವೇರುತ್ತೆ. ನಾನು ಪಾಪದ ಜೀವಿತದಲ್ಲಿ ಇದ್ದೀನಿ, ನನಗೆ ಪ್ರವಾದನೆ ನೆರವೇರುತ್ತೆ. ನಾನು ಅಕ್ರಮದಲ್ಲಿ ಮಾಡ್ತಾ ಇದ್ದೀನಿ, ಅದರಲ್ಲಿ ನನಗೆ ಸಕ್ಸಸ್ ಸಿಗುತ್ತಾ? ನಾನು ಅನ್ಯಾಯ ಮಾಡ್ತಾ ಇದ್ದೀನಿ, ನನಗೆ ಅದರಲ್ಲಿ ಬೆನಿಫಿಟ್ ಸಿಗುತ್ತಾ ಅನ್ನೋದನ್ನ ಯಾರು ತಿಳ್ಕೊಂಡಿದ್ದಾನೆ? ಈಸಾಕನ ತಿಳ್ಕೊಂಡಿದ್ದಾನೆ. ಈಸಾಕನ ವಾಕ್ಯವನ್ನು ನಮ್ಮ ಜೀವಿತಕ್ಕೆ ಅಪ್ಲೈ ಮಾಡಬೇಕು. ಯಾಕಂದ್ರೆ ಅವನಿಗೆ ಗೊತ್ತಿದೆ, ನಮ್ಮ ಶುದ್ಧೀಕರಣಗೋಸ್ಕರವಾಗಿ ಪಾಪದ ಕಾರ್ಯಗಳು ಅಥವಾ ತಪ್ಪಾದ ದಾರಿಗಳನ್ನ ಬಿಡದೆ ಹೋದ್ರೆ ನಿನಗೆ ಆಶೀರ್ವಾದ ಹೊಂದೋದಕ್ಕೆ ಸಾಧ್ಯ ಆಗುವುದಿಲ್ಲ. ಅನೇಕ ಬಾರಿ ಕೈ ಚಾಚ್ತೀವಿ, ಬಟ್ ಸರಿಯಾದ ಸಮಯಕ್ಕೆ ದೇವರ ಆಶೀರ್ವಾದ ನಮ್ಮ ಕೈ ಸೇರೋದಿಲ್ಲ. ಅದಕ್ಕೋಸ್ಕರವಾಗಿ ಇವತ್ತಿನ ದಿವಸ ನಾವು ಅರ್ಥ ಮಾಡಿಕೊಳ್ಳಬೇಕಾದ ವಿಚಾರ ಏನಂತಂದ್ರೆ, ನೋಡ್ರಿ, ಪ್ರವಾದನೆ ಅಥವಾ ದೇವರ ವಾಕ್ಯವನ್ನ ಹೇಳುವಂತ ಅಥವಾ ದೇವರ ನಮ್ಮ ಮನಸ್ಸಿನಲ್ಲಿ ಬರುವಂತ ಆಲೋಚನೆ ಇದೆಯಲ್ಲ, ಈ ವಾಕ್ಯವನ್ನು ನಾನು ಹಿಂದಿನ ತಗೋಬೇಕು ಅಂತ, ಅದಕ್ಕೊಂದು ಸಮಯ ಇದೆ. ಆ ಒಂದು ನೆರವೇರುವಂತ ಸಮಯವನ್ನ ನಾವೇ ಗೊತ್ತು ಮಾಡಿಕೊಳ್ಬೇಕು. ಈ ಸಾಕನ ರೀತಿಯಲ್ಲಿ ಇದು ಹೇಗೆ ಸಾಧ್ಯ, ಇಷ್ಟು ಬೇಗ ಈ ಸಮಯದಲ್ಲಿ ಹೇಗೆ ಸಾಧ್ಯ? ನಾನು ಈ ರೀತಿಯ ಕಾರ್ಯಗಳಲ್ಲಿ ಈ ರೀತಿಯ ಜೀವಿತವನ್ನ ಮಾಡ್ತಾ ಇದ್ದೇನೆ, ನನ್ಗೆ ಸಾಧ್ಯ ಇದೆ. ಯಾಕಂದ್ರೆ ಈ ರೀತಿಯ ಪಾಪದ ಜೀವಿತದಲ್ಲಿ ವ್ಯಕ್ತಿಗಳು ಇದ್ರೂ ಕೂಡ ನಿಮಗೆ ಅದು ಸಿಗುತ್ತೆ, ಇದು ಸಿಗುತ್ತೆ, ಹಂಗ ಆಶೀರ್ವಾದ ಆಗುತ್ತೆ, ಹಿಂಗ ಆಶೀರ್ವಾದ ಆಗುತ್ತೆ ಅನ್ನೋದನ್ನು ಹೇಳಿ ಅವರನ್ನ ತಪ್ಪಾದ ದಾರಿಗೆ ಎಳೆದಿರುವಂತ ಅನೇಕ ಸೇವಕರುಗಳಿದ್ದಾರೆ. ನಾವು ದೇವರ ವಚನವನ್ನ, ದೇವರ ದೈವತ್ಯವನ್ನ ನಾವು ತೆಗೆದುಕೊಳ್ಳುವಾಗ ಬಹಳ ಎಚ್ಚರದಿಂದ ಪರಿಶುದ್ಧಾತ್ಮನ ಸಹಾಯದಿಂದ ನಾವು ತೆಗೆದುಕೊಳ್ಳಬೇಕಾಗಿದೆ. ಇಲ್ಲಿ ತನ್ನ ಮಗ ಮೋಸ ಮಾಡೋದಕ್ಕೆ ಬಂದ್ರು ಕೂಡ ಮೊದಲನೇದಾಗಿ ಟೆಸ್ಟ್ ಮಾಡ್ತಾ ಇದ್ದಾನೆ. ಏನ್ ಮಗನ ಇಷ್ಟು ಬೇಗ ಹೇಗೆ ಸಿಕ್ಕಿತ್ತು ಎಂದು ಕೇಳಿದ್ದಕ್ಕೆ ಅವನ ಉತ್ತರ ಮಾತ್ರ ಕೊಟ್ಟ, ನಿನ್ನ ದೇವರಾದ ಯೆಹೋವನ ಏನಂದ್ರೆ ಅದನ್ನು ನನ್ನೆದುರಿಗೆ ಬರಮಾಡಿದ. ಹೇಗೆ ಅಂತಂದ್ರೆ ಬೇಟೆಗಾರನ ಬಳಿ ಬರುವ ರೀತಿಯಲ್ಲಿ ಇದು ಎಲ್ಲಾದ್ರೂ ಇದೆಯಾ? ಬೇಟೆ ಯಾವತ್ತ ಒಂದು ಸಂಚನ, ಒಂದು ಮೋಸ ಮಾಡ್ತಾನೆ, ಎಂದಿಗೂ ಇಲ್ಲ. ಅದಕ್ಕೋಸ್ಕರ ಅವನು ಹೇಳಿದ್ದನ್ನ, ಯೆಹೋವನು ಅದನ್ನು ನನ್ನೆದುರಿಗೆ ಬರ ಮಾಡಿದನು ಅನ್ನೋದನ್ನ ನಾಳೆ ದಿವಸ ಯಾರಾದ್ರೂ ವಾಕ್ಯ ತಗೋಬಿಟ್ಟಾರೆ. ಹೇಗೆ ಆಯ್ತು, ಒಂದು ಸೇವಕರು ಅವರು ಎಂತ ಒಂದು ವಾಕ್ಯ ತಗೊಂಡ್ರು ಅಂತಂದ್ರೆ, ಈ ಯೂದನಿಗೆ ಯೇಸು ಸ್ವಾಮಿ ಹೇಳ್ತಾರೆ, ನಿನ್ನ ಕಾರ್ಯವನ್ನು ನೀನು ಬೇಗನೆ ಮಾಡಿ ಮುಗಿಸು ಅಂತ ಹೇಳ್ತಾರೆ. ಆ ರೀತಿ ಎಲ್ಲ ಫೇಸ್ ಬೇರೆ ಇದೆ, ಆದ್ರೆ ತಾತ್ಪರ್ಯ ಬೇಗನೆ ಮಾಡಿ ಮುಗಿಸು ಅಂತ. ಈ ವಾಕ್ಯವನ್ನು ತಗೋಬಿಟ್ರು. ಈ ವಾಕ್ಯವನ್ನು ತಗೊಂಡು ಇದನ್ನ ಎಲ್ಲಿ ಕನೆಕ್ಟ್ ಮಾಡ್ತಾರೆ, ಶಾಕ್ ಆಗ್ಬಿಡ್ತು. ನಿನ್ನ ಕಾರ್ಯವನ್ನ ಬೇಗನೆ ಮಾಡಿ ಮುಗಿಸು ಅಂತಂದ್ರೆ, ನಾವೇನಾದ್ರೂ ಕಾರ್ಯ ಇಟ್ಕೊಂಡಿರ್ತೀವಲ್ಲ, ಅದನ್ನ ಬೇಗನೆ ಮಾಡಿ ಮುಗಿಸಿರಿ, ಲೇಟ್ ಮಾಡಬೇಡ್ರಿ ಅಂತ ಅನ್ಕೊಂಡು ಎಕ್ಸ್ಪ್ಲೇನ್ ಮಾಡಿದ್ರು. ಆದ್ರೂ ಕೂಡ
ಹೇಳಿರುವಂತ ಮಾತು ಯಾರಿಗೆ? ಯೂದನಿಗೆ. ಯೂದ ಏನ್ ಮಾಡ್ತಾ ಇದ್ದಾನೆ? ಯೇಸುವನ್ನು ಹಿಡ್ಕೊಡ್ತಾ ಇದ್ದಾನೆ. ಹಿಡ್ಕೊಡುವ ಕಾರ್ಯವನ್ನು ನೀನು ಬೇಗ ಮುಗಿಸಪ್ಪ ಅನ್ನೋ ರೀತಿಯಲ್ಲಿ ಯೇಸು ಕ್ರಿಸ್ತನ ಹೇಳಿದ್ದು. ನೆಗೆಟಿವ್ ಆಗಿ ಹೇಳಿದ್ದಾನೆ. ಆ ನೆಗೆಟಿವ್ ಆಗಿ ಹೇಳಿದ್ದ ವಿಚಾರವನ್ನ ಈ ಪಾಸ್ಟ್ ಏನ್ ಮಾಡೋದು? ಪಾಸಿಟಿವ್ ಆಗಿ ಎಕ್ಸ್ಪ್ಲನೇಷನ್ ಮಾಡೋದು. ನಮಗೆ ಶಾಕ್ ಆಯ್ತು. ಇದು ದೇವರ ಆತ್ಮ ಮಾತಾಡ್ತಿರೋದ, ದುರಾತ್ಮ ಮಾತಾಡ್ತಿರೋದ ಅಂತ ಅನ್ಕೊಂಡು ನಾವು ತಬ್ಬಿಬ್ಬಾಗುದು. ಈ ವಾಕ್ಯವನ್ನು ಈ ರೀತಿ ಕೂಡ ಎಕ್ಸ್ಪ್ಲೈನ್ ಮಾಡ್ತಾರ, ಈ ರೀತಿಯಲ್ಲಿ ನೆಗೆಟಿವ್ ಆಗಿ ತಗೋತಾರ, ಪಾಸಿಟಿವ್ ಆಗಿ ತಗೋತಾರ ಅಂತ ಅನ್ಕೊಂಡು ಅದಕ್ಕೋಸ್ಕರವಾಗಿ ನೋಡ್ರಿ, ವಾಕ್ಯವು ನಮಗೆ ಸಿಗುವಾಗ ಎಲ್ಲಾ ವಾಕ್ಯಗಳು ದೇವರ ಆತ್ಮನಿಂದ ಬಂದಿದ್ದೋ ಇಲ್ಲವೋ ಅನ್ನೋದನ್ನ ನಾವು ಪರೀಕ್ಷಿಸಬೇಕಾಗಿದೆ. ಅಲ್ಲೆಲೂಯ. ಪರೀಕ್ಷಿಸದೆ ನಾವು ಮುಂದೆ ಹೋಗೋದಾದ್ರೆ ನಾವು ಎಡವಿ ಬೀಳುತ್ತೇವೆ, ನಾವು ತಪ್ಪಾದ ದಾರಿಯಲ್ಲಿ ಇಳಿದ್ದೇವೆ. ಇವತ್ತಿನ ದಿವಸ ಮುಂದೆ ಹೋಗೋಣ. ಆದಿಕಾಂಡ 27ನೇ 21ನೇ ವಚನದಲ್ಲಿ, ನಾನು ಇವತ್ತು ರೆಡಿ ಮಾಡಿ ಬಂದಂತಹ ವಿಚಾರವನ್ನು ಪೂರ್ಣವಾಗಿ ಪಡಿಸಲು ಸಾಧ್ಯವಿಲ್ಲ. ಯಾಕಂದ್ರೆ ಇದನ್ನ ನಾನು ಕಳೆದ ಸಾರಿ ಮಾಡಿದ ನಾನು ತಿಳಿಸದೆ ಹೋದ್ರೆ ಈ ಮುಂದಿನ ವಿಚಾರಗಳನ್ನ ನಾನು ನಿಮ್ಗೆ ಏನು ಹೇಳಿದ್ರು ಕೂಡ ಅರ್ಥ ಆಗೋದಿಲ್ಲ. ಆದಿಕಾಂಡ 27ನೇ 21ನೇ ವಚನ, ಈಸಾಕನು ಅವನಿಗೆ, ನೋಡ್ರಿ, ಅಷ್ಟು ಮಾತ್ರಕ್ಕೆ ಅಪ್ಪ ಸುಮ್ಮನೆ ಆಗೋದಿಲ್ಲ, ಇವನು ಬಹಳ ಒಂದು ಬುದ್ಧಿವಂತ ಅಪ್ಪ ಆಗಿದೆ. ಅವನೇ ಹೇಳ್ತಾ ಇದ್ದಾನೆ, ಕಂದ ನನ್ನ ಬಳಿಗೆ ಬಾ, ನೀನು ಯಾವ ರೀತಿಯಲ್ಲಿ ನಿನ್ನ ಮಗನಾದ ಏಸಾವ ನನ್ನ ಆಶೀರ್ವಾದ ಮಾಡು ಅಂತ ಅನ್ಕೊಂಡು ಅಡ್ರೆಸ್ ಹೇಳಿದ್ನು. ಇವನು ಅದೇ ರೀತಿಯಲ್ಲಿ ನಿನ್ನ ಮಗನಾದ ಏಸಾವ ಅಲ್ವಾ, ಬಾ ಹತ್ರ ಬಾ. ಕಂದ ನನ್ನ ಬಳಿಗೆ ಬಾ, ನೀನು ನನ್ನ ಮಗನಾದ ಏಸಾವನು ಅಲ್ಲವೋ, ನಿನ್ನನ್ನು ಮುಟ್ಟಿ ತಿಳ್ಕೊಳ್ಳಬೇಕು ಎಂದು ಹೇಳಿದನು. ಹಲ್ಲೆಲೂಯಾ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ದೇವರ ಜ್ಞಾನ ಅಂತ ಅನ್ಕೊಂಡು ಯಾರು ಕೊಟ್ಟಿದ್ದಾರೆ? ಈಸಾಕನ ಕೊಟ್ಟಿದ್ದಾರೆ. ಈ ಜ್ಞಾನವ ಈ ಅತಿರೇಕವಾದ ಜ್ಞಾನವನ್ನು ಯಾರು ಇಟ್ಕೊಂಡು ಬಂದಿದ್ದಾನೆ? ಈ ಯಾಕೋಬ ಇಟ್ಕೊಂಡು ಬಂದಿದ್ದಾನೆ. ತನ್ನ ದೇವರು ಕೊಟ್ಟಿರುವಂತ ಜ್ಞಾನದ ಮುಖಾಂತರವಾಗಿ ಯಾರನ್ನ ಚೆಕ್ ಮಾಡ್ತಾ ಇದ್ದಾನೆ? ಯಾಕೋಬರನ್ನ ಈಸಾಕ ಚೆಕ್ ಮಾಡ್ತಾ ಇದ್ದಾನೆ. ಏಸಾವನ ಇಲ್ವೋ, ನಿನ್ನನ್ನು ಮುಟ್ಟಿ ನೋಡೋಣ. ಯಾಕೆಂದ್ರೆ ಏಸಾವನ ಬಾಡಿ ಸ್ಟ್ರಕ್ಚರ್ ಯಾರಿಗೆ ಗೊತ್ತಿದೆ? ಈಸಾಕನ ಗೊತ್ತಿದೆ. ಒಬ್ಬ ದೇವ ಮನುಷ್ಯನು ಯಾವ ರೀತಿ ಇರ್ತಾನೆ, ಒಬ್ಬ ದೇವರ ಮನುಷ್ಯನಾದ ವಿಶ್ವಾಸಿ, ದೇವರಿಂದ ನಡೆಸಲ್ಪಡುವವನು ಯಾವ ರೀತಿ ಇರ್ತಾನೆ, ಅವನನ್ನು ನೋಡಿದ್ರೆ ಗೊತ್ತಾಗುತ್ತೆ. ಅವನ ಹೇರ್ ಸ್ಟೈಲ್ ನೋಡಿದ್ರೆ ಗೊತ್ತಾಗುತ್ತೆ. ಅವನ ಆಗಿರುವ ಸ್ಪೆಕ್ಸ್ ನೋಡಿದ್ರೆ ಗೊತ್ತಾಗುತ್ತೆ. ಅವನು ನೋಡಿರುವ ಶರ್ಟ್ ನೋಡಿದ್ರೆ ಗೊತ್ತಾಗುತ್ತೆ. ಅವನು ನೋಡಿದ್ರೆ ಪ್ಯಾಂಟ್ ನೋಡಿದ್ರೆ ಗೊತ್ತಾಗುತ್ತೆ. ಅವರು ಈ ಹೆಂಗಸರು ಹಾಕೊಂಡ ಅವರ ಡ್ರೆಸ್ ನೋಡಿದ್ರೆ ಗೊತ್ತಾಗುತ್ತೆ ಎಷ್ಟು ಮಟ್ಟಕ್ಕೆ ಇವರ ಆತ್ಮಿಕತೆಯಲ್ಲಿದ್ದಾರೆ, ಇವರು ಹೇಳೋದಕ್ಕೂ ಇವರ ಮಾತಿಗೂ ಎಷ್ಟು ಸಾಮ್ಯತೆ ಇದೆ ಅನ್ನೋದನ್ನ ಕಂಡುಹಿಡಿಬಹುದು. ಸೊ ಅದೇ ರೀತಿಯಲ್ಲಿ ಇವನೇ ಹೇಳ್ತಾ ಇದ್ದಾನೆ, ನಾನೆನ್ನ ಬಾಡಿಯಲ್ಲಿರುವಂತ ಆ ಒಂದು ವಿಚಾರಗಳನ್ನು ಮುಟ್ಟಿ ನೋಡಿದ್ರೆ ನನಗೆ ಏನು ಗೊತ್ತಾಗುತ್ತೆ? ಡ್ರೆಸ್ ಅನ್ನ ಮುಟ್ಟಿದಾಗ ಏನೋ ಗೊತ್ತಾಗುತ್ತೆ. ನೀನು ಈಸಾಕನು, ನೀನು ಏಸಾವನು, ನೀನು ಯಾಕೋಬನು ನನಗೆ ಗೊತ್ತಾಗುತ್ತೆ. ಯಾಕೋಬನು ನನ್ನ ತಂದೆಯ ಹತ್ತಿರಕ್ಕೆ ಬಂದಾಗ ಈಸಾಕನು ಅವನನ್ನು ಮುಟ್ಟಿ ನೋಡಿ, ಸ್ವರವೇನೋ ಯಾಕೋಬನ ಸ್ವರ, ಕೈ ಏಸಾವನ ಕೈ ಅಂದುಕೊಂಡನು. ಹಲ್ಲೆಲೂಯಾ. ಏನ್ ಹೇಳ್ತಾ ಇದ್ದಾರೆ? ಸ್ವರ ಯಾಕೋಬಂದು, ಕೈಯ ಏಸಾವನ. ಸ್ವರವೇನೋ ಬಹಳ ಬಿಳಿ ಅಲ್ಲ, ಡ್ರೆಸ್ ನೋಡಿದ್ರೆ ಬಿಳಿ ಬಿಳಿ ಹಾಕೊಂಡು ಬಂದವ್ರೆ, ಆದ್ರೆ ಬಾಯಲ್ಲಿ ಬರ್ತಾ ಇರೋ ಮಾತುಗಳು ಮ್ಯಾಚಿಂಗ್ ಇಲ್ಲ. ಅದು ಬಿಳಿ ಬಿಳಿ ಇಲ್ಲ, ಅದು ಕಪ್ಪಾಗಿದೆ. ಇವತ್ತಿನ ದಿವಸ ಅನೇಕ ಸೇವಕರುಗಳು ನೋಡ್ರಿ, ನಮಗೆ ಅವರ ವಯಸ್ಸು ಅವರ ಧರಿಸಿರುವಂತ ಬಟ್ಟೆ ನೋಡಿ ಕಂಡುಹಿಡಿತೀವಿ ಅಂದ್ರೆ ಅದನ್ನು ಕಂಡುಹಿಡಿದ ರೀತಿಯಲ್ಲಿ ಬಿಳಿ ಹಾಕೊಂಡು ಬರ್ತಾರೆ. ಬಿಳಿ ಹಾಕೊಂಡು ಬಂದು ಏನ್ ಮಾಡ್ತಾರೆ, ಒಳಗಡೆ ನೋಡಿದ್ರೆ ಏನು? ಯಾಕೋಬನ ಸ್ವರ, ಮೋಸದ ಸ್ವರ, ಮೋಸದ ಧ್ವನಿ. ದೇವರ ಧ್ವನಿ ಅಲ್ಲ, ಮೋಸದ ಧ್ವನಿ ಅವರ ಒಳಗಡೆ ಇರುತ್ತೆ. ಅದಕ್ಕೋಸ್ಕರವಾಗಿ ನಾವು ಅದನ್ನ ಹೇಗೆ ಕಂಡುಹಿಡಿಯೋದು? ದೇವರ ಆತ್ಮನ ಸಹಾಯ ಇದ್ರೆ ಮಾತ್ರವೇ. ಹಲ್ಲೆಲೂಯಾ. ದೇವರ ಆತ್ಮನ ನಮ್ಮನ್ನ ತಪ್ಪಿಸಿ ನಡೆಸುವ ದೇವರಾಗಿದ್ದಾನೆ. ಹಲ್ಲೆಲೂಯಾ. ಸ್ವರವೇನೋ ಯಾಕೋಬನ ಸ್ವರ, ಕೈ ಏಸಾವನ ಕೈ ಅಂದುಕೊಂಡನು. ಎರಡನೇ ಪಾಯಿಂಟ್ ಏನಂದ್ರೆ, ನಾವು ಸುಳ್ಳು ಪ್ರವಾದಿಗಳನ್ನು ಯಾವ ರೀತಿಯಲ್ಲಿ ಕಂಡುಹಿಡಿಯಬೇಕು? ಇವರ ಧ್ವನಿ, ಇವರ ಮಾತುಗಳು, ಇವರ ಬಾಯಲ್ಲಿ ಬರುವಂತ ವಿಚಾರಗಳು, ಇದು ಪರಲೋಕದ ಧ್ವನಿಗಳ? ಸತ್ಯವೇದಕ್ಕೆ ಇದಕ್ಕೆ ಮ್ಯಾಚಿಂಗ್ ಇದೆಯಾ? ಸತ್ಯವೇದದ ವಿಚಾರಗಳನ್ನು ಮಾತಾಡ್ತಿದ್ದಾರೆ, ಲೋಕ ಸಂಬಂಧವಾಗಿ ಮಾತಾಡ್ತಾ ಇದ್ದಾರೆ, ಲೋಕದ ವಿಚಾರಗಳನ್ನು ಹೊರಗಡೆ ತರುವುದಕ್ಕೆ ಮಾತಾಡ್ತಾ ಇದ್ದಾರೆ, ಲೋಕಾರೂಢಿಯಾಗಿ ಮಾತಾಡ್ತಾ ಇದ್ದಾರೆ, ವ್ಯಾವಹಾರಿಕವಾಗಿ ಮಾತಾಡ್ತಾ ಇದ್ದಾರೆ. ಇದನ್ನ ನಾವು ಕಂಡು ಹಿಡಿಯಲಾಗಬೇಕು. ಹಲ್ಲೆಲೂಯಾ.
ಇದನ್ನ ಕಂಡುಹಿಡಿದಾಗ ಏನಾಗುತ್ತೆ ನೋಡ್ರಿ, ಕೆಲವು ಸಂದೇಶದಲ್ಲಿ ಕೆಲವರು ವ್ಯಕ್ತಿಯನ್ನ ಮೇಲೆ ಇಡ್ತಾರೆ, ವ್ಯಕ್ತಿಗಳನ್ನ ಮೇಲೆ ಇಡ್ತಾರೆ, ದೇವರನ್ನ ಮೇಲೆ ಎತ್ತಿಡೋದಿಲ್ಲ. ವ್ಯಕ್ತಿಗಳು ದೇವರಾಗೋದಕ್ಕೆ ಸಾಧ್ಯನ? ಅವನು ಏನೇ ಸಾಧನೆ ಮಾಡಿರ್ಲಿ, ಭೂಮಿಯ ತಳದಿಂದ ಆಕಾಶದ ಮೇಲಿನವರೆಗೂ ಕೂಡ ಸಾಧನೆ ಮಾಡಿರ್ಲಿ, ಪೂರ್ವದಿಂದ ಪಶ್ಚಿಮದವರೆಗೂ ಸಾಧನೆ ಮಾಡಿರ್ಲಿ, ಅವನು ದೇವರಿಗಿಂತ ಮೇಲಾಗೋದಕ್ಕೆ ಸಾಧ್ಯನ? ಅವನು ಹುಟ್ಟಿ ಬಂದಿದ್ದೆಲ್ಲಿಂದ? ತಾಯಿಯ ಉದರದಿಂದ. ಆ ತಾಯಿಯ ಉದರದಲ್ಲಿ ರೂಪಿಸಲ್ಪಟ್ಟಿದೆ ಹೇಗೆ? ಯೇಸು ಕ್ರಿಸ್ತನ ಮುಖಾಂತರವಾಗಿ. ಒಂದು ವೇಳೆ ಆ ತಾಯಿಯ ಒಂದು ಹೊಟ್ಟೆಯಲ್ಲಿ ಅಬಾರ್ಟ್ ಆಗಿದ್ರೆ ಯಾರನ್ನು ಉಪಯೋಗಿಸ್ತಾ ಇದ್ರು? ಇನ್ನೊಬ್ಬನನ್ನು ಉಪಯೋಗಿಸ್ತಾ ಇದ್ರು. ಇನ್ನೊಬ್ಬನ ಹೆಸರು ಇರ್ತಾ ಇತ್ತು, ಒಬ್ಬನ ಹೆಸರು ತೆಗೆದು ಇನ್ನೊಬ್ಬನ ಹೆಸರು ಆಗ್ತಾ ಇದ್ರು. ಈಗ ಇವತ್ತು ನಾನೇ ಆಗಿರ್ಬೋದು, ಅವರ ಹೆಸರು ತೆಗೆದು ನಿತಿನ್ ಅಂತ ಅನ್ಕೊಂಡು ಆಗ್ತಾ ಇದ್ರು, ಅದ್ರ ನಿಮ್ಮ ಹೆಸರುಗಳನ್ನ ಆಗ್ತಾ ಇದ್ರು. ಆದರೆ ದೇವರು ಆ ವ್ಯಕ್ತಿಯನ್ನು ಆರಿಸಿ ಆ ಕಾರ್ಯವನ್ನು ಮಾಡುದು. ಅದಕ್ಕೋಸ್ಕರವಾಗಿ ನಾವು ಯಾರನ್ನ ಮಹಿಮೆ ಪಡಿಸಬೇಕು? ದೇವರನ್ನ ಮಹಿಮೆ ಪಡಿಸಬೇಕು. ಹಲ್ಲೆಲೂಯಾ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರ. ಎಂದಿಗೂ ಕೂಡ ನಾವು ಮನುಷ್ಯರನ್ನ ಮಹಿಮೆ ಪಡಿಸಲು ಹೋಗಬಾರ್ದು. ಒಂದು. ಎರಡನೇದಾಗಿ ಲೋಕದ ವಿಚಾರಗಳು ಬರ್ತವೆ. ಈಗಿನ ಲೋಕದ ವಿಚಾರಗಳು ತುಂಬಾ ಇದಾವೆ. ಆರಾಧನೆ ಬದಲಾವಣೆ ಆಗಿದೆ, ವಾಕ್ಯ ಬದಲಾವಣೆ ಆಗಿದೆ. ಪ್ರವಾದನೆಯನ್ನ ಕೇಳಿ ಅದನ್ನ ಪಡೆದುಕೊಳ್ಳುವುದಕ್ಕೋಸ್ಕರ ಹಣವನ್ನು ಕೊಡ್ಬೇಕು, ಅಥವಾ ಹೋಗಿ ರಿಜಿಸ್ಟ್ರೇಷನ್ ಮಾಡೋದಕ್ಕೆ ಹಣವನ್ನು ಕೊಡಬೇಕು. ಈಗ ಇನ್ನೊಂದು ಯೂಟ್ಯೂಬ್ ಮತ್ತು ಫೇಸ್ಬುಕ್ ಅಲ್ಲಿ, ಇನ್ಸ್ಟಾಗ್ರಾಮ್ ಅಲ್ಲಿ ಇನ್ನೊಂದು ಸ್ಟಾರ್ಟ್ ಆಗಿದೆ. ಸಂದೇಶವನ್ನು ಅವ್ರ ಮೆಂಬರ್ಸ್ಗೆ ಮಾತ್ರ ಅವ್ರು ಬಿಡ್ತಾರೆ. ಆ ಮೆಂಬರ್ಸ್ ಹಣವನ್ನು ಕೊಟ್ಟು ಪೇ ಮಾಡಿ ನೋಡ್ಬೇಕು. ಮಂತ್ಲಿನೋ ವೀಕ್ಲಿನೋ ಡೈಲಿನೋ ನನ್ಗೆ ಗೊತ್ತಿಲ್ಲ, ಬಟ್ ಅವರು ಹಣವನ್ನು ಕೊಟ್ಟು ಆ ಮೆಂಬರ್ಸ್ ಆದವರು ಮಾತ್ರ ಆ ಸಂದೇಶಗಳನ್ನು ನೋಡೋದಕ್ಕೆ ಸಾಧ್ಯ. ಉಳಿದ ಸಂದೇಶಗಳು ಏನು ಗೊತ್ತಾ, ಯೂಟ್ಯೂಬ್ ಅಲ್ಲಿ ಅವರ ಸೇವಕರುಗಳು ಇದ್ದಾವಲ್ಲ, ಅದು ಪಬ್ಲಿಕ್ ಆಗಿರುವಂತ ಆದಷ್ಟು ಮಾತ್ರವೇ ಇರೋದು. ಅವರು ಇನ್ನೂ ಅನೇಕ ವಿಚಾರಗಳನ್ನ ಮಾತಾಡ್ತಾರಲ್ಲ, ಆ ಮಾತಾಡೋ ವಿಚಾರಗಳನ್ನ ಅವರು ಮೆಂಬರ್ಸ್ ಅಲ್ಲದವರಿಗೆ ಕೊಡೋದಿಲ್ಲ. ಇದಾಯ್ತು. ಮೂರನೇದಾಗಿ ಅವರ ಜೀವಿತ ಕೂಡ ಲೋಕ ಸಂಬಂಧವಾಗಿದ್ದರೆ, ಸೇವಾ ವಿಚಾರವಾಗಿ ಅವರಿಗೆ ಆತ್ಮಭಾರ ಇಲ್ಲದೆ, ಆತ್ಮಗಳ ವಿಚಾರವಾಗಿ ಆತ್ಮಭಾರ ಇಲ್ಲದೆ, ಪ್ರಾರ್ಥನೆ, ಕೆಲವರು ಉಪವಾಸನೆ ಬೇಡ ಅಂತ ಅನ್ಕೊಂಡು ಹೇಳ್ತಾ ಇದ್ದಾರೆ. ಉಪವಾಸ ಮಾಡೋ ಅಗತ್ಯ ಇಲ್ಲ, ಕಣ್ಣೀರು ಸುರಿಸೋ ಅಗತ್ಯ ಇಲ್ಲ. ಕಣ್ಣೀರು ಸುರಿಸೋದೇ ಬೇಡ. ನೀವು ಯಾಕೆ ಕಣ್ಣೀರು ಸುರಿಸ್ತೀರ? ನಾವು ರಾಜನ ಮಕ್ಕಳು ಅಂತ ಹೇಳಿ. ರಾಜನಿಗೆ ಕಷ್ಟ ಬರಲ್ವಾ? ಹಿಜ್ಕೀಯ ರಾಜನೇ ಕಣ್ಣೀರು ಸುರಿಸಿಕೊಂಡು ತನ್ನ ಜೀವವನ್ನು ಉಳಿಸಿಕೊಂಡ. ಅವನಿಗಿಂತ ನಾವು ಶ್ರೇಷ್ಠರಾಗ್ಬಿಟ್ವಾ? ದಾವೀದನ ನೋಡುವಾಗ ಅವನ ಬೋರಲು ಮಾಡ್ಕೊಬಿಟ್ಟ ಅಂತೆ, ಅವನಿಗೆ ಕಷ್ಟ ಬರುವಾಗ. ಊಟನೇ ಮಾಡಿಲ್ಲ ಅವನು. ಕಷ್ಟ ಬಂದ್ರೆ ವ್ಯಕ್ತಿ ಗೊತ್ತಾಗುತ್ತೆ, ಕಣ್ಣೀರು ಸುರಿಸ್ಬೇಕೋ, ಉಪವಾಸ ಇಡಬೇಕೋ, ಅಥವಾ ತನ್ನ ಆರೋಗ್ಯವನ್ನ ಕೆಡಿಸಿಕೊಳ್ಬೇಕು. ಅದು ಕಷ್ಟ ಬಂದ ವ್ಯಕ್ತಿ ಗೊತ್ತಾಗುತ್ತೆ. ಆದ್ರೆ ಕಷ್ಟ ಬಂದ ವಿಚಾರಗಳನ್ನ ಅವ್ರು ಹೇಳೋದಿಲ್ಲ. ಯಾಕೆಂತಂದ್ರೆ ಅದು ಅವರಿಗೆ ಪ್ರಾಫಿಟ್ ಅನ್ನ ತರೋದಿಲ್ಲ, ಅವರಿಗೆ ಬೆನಿಫಿಟ್ ಅನ್ನ ತರೋದಿಲ್ಲ. ಅದಕ್ಕೋಸ್ಕರವಾಗಿ ನಾವು ಇವತ್ತಿನ ದಿವಸ ಬಹಳ ಎಚ್ಚರದಿಂದ ಇರಬೇಕಾಗಿದೆ. ಹಲ್ಲೆಲೂಯಾ. ಕರ್ತನ ಪರಿಶುದ್ಧ ನಾವು ನೋಡ್ರಿ, ಮತ್ತೆ 23ನೇ ವಚನದಲ್ಲಿ, ಯಾಕೋಬನ ಕೈಗಳು ಅವನ ಅಣ್ಣನ ಕೈಗಳಂತೆ ರೋಮ ಉಳ್ಳದಾಗಿದ್ದರಿಂದ ಈಸಾಕನು ಅವನ ಗುರುತನ್ನು ತಿಳಿಯಲಾರದೆ ಅವನನ್ನು ಆಶೀರ್ವದಿಸಿದನು. ಹಲ್ಲೆಲೂಯಾ. ಇದಕ್ಕೂ ಕೂಡ ಪ್ಯಾಕಿಂಗ್ ನಡೀತಿದೆ. ಖಾಲಿ ಅವನು ಹೇಳುವಂತ ಮಾತುಗಳಿಗೆ ಪ್ಯಾಕಿಂಗ್ ನಡೆದಿರೋದಲ್ಲ, ಅವನ ಇಡೀ ಬಾಡಿಗೆ ಪ್ಯಾಕಿಂಗ್ ನಡೆದಿದೆ. ಏನ್ ಮಾಡಿದ್ದಾರಂತೆ? ಅಣ್ಣನ ಕೈ, ಯಾಕೋಬನ ಕೈಗಳು ಏನಿದೆ ಅಂತೆ? ರೋಮ ಉಳ್ಳವರಾಗಿದ್ದರೆ. ಆಕ್ಚುಲ್ ಆಗಿ ನೀವು ಅದರ ಹಿಂದಿನ ವಾಕ್ಯಗಳನ್ನು ನೋಡಿದ್ರೆ ಅವರ ಕೈಗಳು ರೋಮ ಉಳ್ಳದ್ದಲ್ಲ, ಯಾಕೋಬಂದು ನುಣ್ಣಗಿರುವಂತ ಕೈ ಅವನು ಹೊಂದಿದ್ದ. ಅದಕ್ಕೆ ಏನ್ ಮಾಡಿದ್ರು, ಅಲ್ಲಿರುವಂತ ಕುರಿಯ ಉಣ್ಣೆಯನ್ನ ಧರಿಸಿಕೊಂಡು ಅವನು ತನ್ನ ತಂದೆಯ ಬಳಿ ಬರ್ತಾ ಇದ್ದಾನೆ. ರೋಮ ಉಳ್ಳದ್ದಾಗಿದ್ದರಿಂದ ಈಸಾಕನು ಅವನ ಗುರುತನ್ನು ತಿಳಿಯಲಾರದು ಏನ್ ಮಾಡಿದಂತೆ? ಇವತ್ತು ಕೂಡ ನಾವು ಅನೇಕ ಸುಳ್ಳು ಪ್ರವಾದಿಗಳು, ಸುಳ್ಳು ಸೇವಕರು, ಸುಳ್ಳು ಬೋಧಕರು, ಸುಳ್ಳು ಅಪಾಸ್ತರಿಗೆ, ಸುಳ್ಳು ವಿಶ್ವಾಸಿಗಳಿಗೆ ನಾವೇನ್ ಮಾಡ್ತೀವಿ? ಮನ್ನಣೆ ಕೊಡ್ತಾ ಇದ್ದೀವಿ, ರೆಸ್ಪೆಕ್ಟ್ ಅನ್ನ ಕೊಡ್ತಾ ಇದ್ದೀವಿ. ನಾವು ಅನೇಕ ಜನರಿಗೆ ಅವರನ್ನ ಒಳಗಡೆ ಬಿಟ್ಟುಕೊಂಡಿದ್ದೇವೆ. ಇವತ್ತಿನ ದಿವಸ ನಾವು ಅದನ್ನ ಎಚ್ಚರವಾಗಿ ನಡೆಸ್ಕೊಳ್ಬೇಕು. ದಾರಿ ತಪ್ಪಿ ನಮ್ಮನ್ನ ಹಳ್ಳಕ್ಕೆ ಬಿಡಿಸುವಂತ ಇಂತಹ ಜನರು ನಮ್ಮ ಜೀವಿತದಲ್ಲಿ ಬರುವಾಗ ನಾವು ಬಹಳ ಎಚ್ಚರದಿಂದ ಇರಬೇಕು. ಅದಕ್ಕೋಸ್ಕರ ಕರ್ತನ ಸರಿದಲ್ಲಿ ನಾವು ಸಂದೇಶದ 2ನೇ ಭಾಗವನ್ನು ಪ್ರಾರಂಭ ಮಾಡಿದ್ದೇವೆ ಅಷ್ಟೇ. ನಮ್ಮನ್ನ ನಾವು ಕರ್ತನ ಕರಗಳಿಗೆ ಸಮರ್ಪಿಸೋಣ.
ದೇವರಾತ್ಮನ ಈ ದಿನಮಾನ ನಮಗೆ ಜ್ಞಾನವನ್ನ ಕೊಡುವುದಾಗಲಿ. ಯಾವುದೇ ಕಾರಣಕ್ಕೂ ಈ ಸುಳ್ಳುಗಾರರ ಒಂದು ಕೈಯಲ್ಲಿ ನಾವು ತೋಳಗಳ ಕೈಯಲ್ಲಿ ಸಿಕ್ಕಿ ಹಾಕಿಕೊಳ್ಳದ ಹಾಗೆ ಕರ್ತನು ನಮ್ಮನ್ನ ಕಾಯದಕ್ಕೋಸ್ಕರವಾಗಿ ಕೇಳಿಕೊಳ್ಳೋಣ. ಹಾಲೆಲೂಯಾ, ಥ್ಯಾಂಕ್ ಯು ಜೀಸಸ್. ಬಾಯಿ ತೆರೆಯೋಣ ಈ ಸಮಯದಲ್ಲಿ, ಕರ್ತನ ಸನ್ನಿಧಿಯಲ್ಲಿ ಸ್ತೋತ್ರ ಮಾಡೋಣ. ಪ್ರೈಸ್ ಯು ಜೀಸಸ್, ವರ್ಷಿಪ್ ಯು ಲಾರ್ಡ್. ಪರಿಶುದ್ಧನೇ ಪರಿಶುದ್ಧನೇ ನಿನ್ನ ನಾಮಕ್ಕೆ ಸ್ತೋತ್ರ. ಸರ್ವಶಕ್ತನೇ ನಿನ್ನ ನಾಮಕ್ಕೆ ಸ್ತೋತ್ರ. ಮಹಿಮೆಯ ಅರಸನೇ ನಿನ್ನ ನಾಮಕ್ಕೆ ಸ್ತೋತ್ರ. ಸ್ತುತಿಗೆ ಯೋಗ್ಯ ನಿನ್ನ ನಾಮಕ್ಕೆ ಸ್ತೋತ್ರ ಸ್ವಾಮಿ. ನಿನ್ನನ್ನ ಕೊಂಡಾಡುತ್ತೇವೆ, ಮಹಿಮೆ ಪಡಿಸುತ್ತೇವೆ ರಾಜ. ಪರಿಶುದ್ಧನಾದ ದೇವರೇ ನಿನ್ನ ನಾಮಕ್ಕೆ ಸ್ತೋತ್ರ. ಕರ್ತನೇ, ನೀನು ತಾನೇ ನಮ್ಮನ್ನ ನಡೆಸು, ಬಲಪಡಿಸು ಕರ್ತನೇ. ನಾವು ಬಲಹೀನರು ಕರ್ತನೇ, ನಾವು ಕುರಿಗಳಾಗಿದ್ದೇವೆ ಸ್ವಾಮಿ. ಆದ್ರೆ ಕುರಿಗಳ ವೇಷದಲ್ಲಿ ಬರುವಂತಹ ತೋಳಗಳನ್ನು ನಾವು ಕಂಡುಹಿಡಿಯುವಾಗ, ನಮ್ಮ ಆತ್ಮವನ್ನು ನಾವು ಕಾಯ್ದುಕೊಳ್ಳುವಾಗ ನಮಗೆ ಸಹಾಯಸ್ತವನ್ನ ಚಾಚರಿಸಪ್ಪ ಕರ್ತನೇ ರಾಜ. ನಮ್ಮ ವಿರುದ್ಧವಾಗಿ ಕರ್ತನೆ ಅನೇಕ ತಂತ್ರಗಳನ್ನ ತಂದು ಕರ್ತನೆ ಬಾಯಿ ಮಾತಿನಿಂದಲೂ ಅಥವಾ ಕರ್ತನೆ ರಾಜ ಕರ್ತನೆ ಅವರ ಒಂದು ಕರ್ತನೆ ಸ್ವಭಾವದಿಂದಲೂ ನಮ್ಮನ್ನ ಮೋಸಗೊಳಿಸಿ ಕರ್ತನೆ ತಪ್ಪಾದ ದಾರಿಗೆ ನಮ್ಮನ್ನ ಎಳೆಯುವಂತಹ ಎಲ್ಲಾ ಸೈತಾನ ಅಂಧಕಾರ ಶಕ್ತಿಗಳ ಬಲಗಳ ದುರಾತ್ಮನ ಕಾರ್ಯಗಳನ್ನ ನಜರೇತಿನ ಯೇಸುವಿನ ನಾಮದಲ್ಲಿ ಬಂಧಿಸಿ ಬಿಡುಗಡೆ ಮತ್ತು ಮಾಡಿದ ಕಾರ್ಯ ನಡೆಸಿ ಕರ್ತನಾದ ಯೇಸು ಸ್ವಾಮಿ ಸರಿ ಪ್ರಾರ್ಥಿಸಿ ಹೊಂದಿಕೊಟ್ಟು ಜೀವವುಳ್ಳ ತಂದೆ.